ಜೂನ್ 30ರಿಂದ ಎಸ್ಐಆರ್ ಪ್ರಕ್ರಿಯೆ ರಾಜ್ಯದಲ್ಲಿ ಆರಂಭವಾಗಿದೆ. ಬಟ್ ಗಲಾಟೆ ಗದ್ದಲ ನಡುವೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪರವಾಗಿ ಎಸ್ಐಆರ್ ನಡೀತಿದೆ ಎಂಬುದು ಗಂಭೀರ ಆರೋಪ. ಯಾಕಂದರೆ ಮಸೀದಿಯಲ್ಲಿ, ಕಲ್ಯಾಣ ಮಂಟಪ, ರಸ್ತೆ ಮೇಲೆ ಎಸ್ಐಆರ್ ಪ್ರಕ್ರಿಯೆ ನಡೀತಿದೆ ಎಂಬುದು ಹೇಳಲಾಗ್ತದೆ. ಬಿ ಎಲ್ ಒಗಳು ಮನೆ ಮನೆಗೆ ಹೋಗ್ತಿಲ್ಲ ಎಂಬುದು ಗಂಭೀರ ಆರೋಪ. ಹೀಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈಗ ದೂರನ್ನು ಕೊಟ್ಟು ಬಂದಿದ್ದಾರೆ. ಅದಾದ ನಂತರ ಒಂದು ಕಡೆ ಕೇಂದ್ರ ಚುನಾವಣಾ ಅಧಿಕಾರಿಗಳು ರಾಜ್ಯಕ್ಕೆ ಬಂದು ಒಂದು ಕಡೆ ಸಭೆ ಮಾಡಿದರು. ಸಭೆ ಮಾಡಿ ಖಡಕ್ ಸೂಚನೆ ಕೊಟ್ಟಿದ್ದರು. ಈ ಥರ ಗಲಾಟೆ ಗೊಂದಲ ಆಗಬಾರ್ದು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕೆಂಬುದು ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ರಾಜ್ಯ ಚುನಾವಣಾ ಅಧಿಕಾರಿ ಅನೂಪ್ ಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಇಲ್ಲಿವರೆಗೂ ಎಷ್ಟು ಗಣತಿ ನಮೂನೆಯನ್ನು ಕೊಟ್ಟಿದ್ದಾರೆ ಎಂಬುದು ಒಂದು ಕಡೆ ಸ್ಪಷ್ಟಪಡಿಸಿದರು. ಇಲ್ಲಿವರೆಗೂ 82% ಗಣತಿ ನಮೂನೆಯನ್ನು ಕೊಟ್ಟಿದ್ದಾರೆ. ಇನ್ನೂ 18% ಬಾಕಿ ಇದೆ. ಅದು ಬೇಗ ಬೇಗ ನಡೆಯುತ್ತೆ ಎಂಬುದು ಒಂದು ಕಡೆ ಸ್ಪಷ್ಟಪಡಿಸಿದ್ದಾರೆ. ಅದಲ್ಲದೆ ಆ ಸಿಟಿಗಳಲ್ಲಿ ಈ ಒಂದು ಗಣತಿ ನಮೂನೆ ಫಾರ್ಮನ್ನು ಕೊಡಲು ತುಂಬ ಲೇಟ್ ಆಗ್ತದೆ. ಬೆಂಗಳೂರಲ್ಲಿ 40% ಆಗಿದೆ, ಇನ್ನೂ 60% ಬಾಕಿ ಇದೆ. ಬಟ್ ಬೇರೆ ಜಿಲ್ಲೆಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಆಗಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ 100% ಆಗಿದೆ. ಹೀಗಾಗಿ ಬೇಗ ಬೇಗ ಮಾಡಲು ಈಗ ಬಿ ಎಲ್ ಒಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಲ್ಲದೆ ಈಗ ಯಾರೋ ಬಿ ಎಲ್ ಒಗಳು ಕಳ್ಳಾಟ ಆಡಿದರೆ ಅವರಿಗೆ ಸೋಕಸ್ ನೋಟಿಸನ್ನು ನೀಡಿದರೆ 35 ಬಿ ಎಲ್ ಒಗಳಿಗೆ ಈಗ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಯಾಕಂದರೆ ಇವರು ಮಸೀದಿಯಲ್ಲಿ, ಕಲ್ಯಾಣ ಮಂಟಪ, ರಸ್ತೆಯ ಮೇಲೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಮಾಡಿದ್ದಾರೆ ಎಂಬ ಕಾರಣಕ್ಕೆ ನೋಟಿಸನ್ನು ನೀಡಿದ್ದಾರೆ. ಕ್ರಮಕ್ಕೆ ಮುಂದಾಗಲು ಈಗ ಸೂಚನೆ ಕೊಟ್ಟಿದ್ದಾರೆ. ಅದಲ್ಲದೆ ಇದೀಗ ಮಾರ್ಗಸೂಚಿಯನ್ನು ನೀಡಿದ್ದಾರೆ ಬಿ ಎಲ್ ಒಗಳಿಗೆ. ಯಾಕಂದರೆ ಬಿ ಎಲ್ ಒಗಳು ಮನೆ ಮನೆಗೆ ಹೋಗದೆ ಕಳ್ಳಾಟ ಆಡ್ತಿದ್ರು, ರಸ್ತೆ ಮೇಲೆ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡ್ತಿದ್ರು. ಬಟ್ ಇದೀಗ ಮನೆ ಮನೆಗೆ ಹೋಗಬೇಕೆಂದು ಸೂಚನೆ ಕೊಟ್ಟಿದ್ದಾರೆ. ಆ ಫಾರ್ಮ್ ನಂಬರ್ 6 ಕೊಡಬೇಕು. ಮನೆ ಮನೆಗೆ ಹೋಗಿ ಮನೆಯಲ್ಲಿ ಯಾರು ಇಲ್ಲಾಂದರೆ ಸ್ಥಳ ಮಾಜರ ಮಾಡಬೇಕಾಗತ್ತೆ, ವಿಡಿಯೋ ಫೋಟೋ ಚಿತ್ರೀಕರಣ ಮಾಡಬೇಕೆಂಬುದು ಸ್ಪಷ್ಟವಾಗಿ ನಿರ್ದೇಶನ ನೀಡಿದ್ದಾರೆ. ಯಾಕಂದರೆ ಇಷ್ಟು ದಿನ ಬಿ ಎಲ್ ಒಗಳು ಕಳ್ಳಾಟ ಆಡ್ತಿದ್ರು, ಮನೆಗೆ ಹೋಗದೆ ಎಲ್ಲೆಲ್ಲೇ ಕುಳಿತು ಒಂದು ಕಡೆ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಿದ್ರು. ಹೀಗಾಗಿ ಬಿ ಜೆ ಪಿ ಮತ್ತೊಂದು ಕಡೆ ಜೆ.ಡಿ.ಎಸ್ ನಾಯಕರು ಗಂಭೀರ ಆರೋಪ ಸಹ ಮಾಡ್ತಿದ್ರು. ಇದೀಗ ರಾಜ್ಯ ಚುನಾವಣಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲ ಬಿ ಎಲ್ ಒಗಳಿಗೆ ಈಗ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಬೇಗ ಗಣತಿ ನಮೂನೆ ಅರ್ಜಿಯನ್ನು ಕೊಡಿ, ಮತ್ತೊಂದು ಕಡೆ ಬೇಗ ಅದನ್ನು ವಾಪಸ್ ತೆಗೆದುಕೊಳ್ಳಿ ಎಂಬುದು ಈಗ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಮನೆಗೆ ಹೋಗಬೇಕಾಗತ್ತೆ. ಮನೆಗೆ ಹೋಗದೆ ನೀವೇನಾದರೂ ರಸ್ತೆ ಮೇಲೆ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಆರಂಭ ಮಾಡಿದರೆ ನಿಮ್ಮ ಮೇಲೆ ಕ್ರಮಕ್ಕೆ ಮುಂದಾಗ್ತವಂತ ಈಗ ಸೂಚನೆ ಕೊಟ್ಟಿದ್ದಾರೆ. ಈಗ ರಾಜ್ಯದಲ್ಲಿ 82% ಈಗ ಕೆಲಸ ಮುಗಿದಿದೆ. ಒಟ್ಟು 224 ವಿಧಾನಸಭಾ ಕ್ಷೇತ್ರದಲ್ಲಿ, 112 ವಿಧಾನಸಭಾ ಕ್ಷೇತ್ರದಲ್ಲಿ 90% ಈಗ ಗಣತಿ ನಮೂನೆ ಪತ್ರವನ್ನು ನೀಡಿದರೆ. ಇನ್ನು ಬಾಕಿ ಉಳಿದ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಆ ಪ್ರಕ್ರಿಯೆ ಶುರುವಾಗಿದೆ. ವೇಗವಾಗಿ ಶುರು ಮಾಡಲು ಈಗ ಬಿ ಎಲ್ ಒಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದರೆ ಜುಲೈ 30ರ ಒಳಗೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಮುಗಿಸಬೇಕಾಗತ್ತೆ. ಹೀಗಾಗಿ ಯಾರೂ ಭಯ ಪಡಬೇಕಾಗಲ್ಲ. ಮನೆಗೆ ಬಿ ಎಲ್ ಒಗಳು ಬಂದರೆ ಒಂದು 11 ದಾಖಲೆಗಳಿದ್ದಾವೆ, ಅದರಲ್ಲಿ 1 ಕೊಟ್ಟರೆ ಸಾಕು. ಹೀಗಾಗಿ ತೊಂದರೆ ಆಗದಂತೆ ಒಂದು ಕಡೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಮುಗಿಸಿ ಎಂಬುದು ಈಗ ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲೇ ಈಗ ಬೆಂಗಳೂರಲ್ಲಿ ಸಹ 40% ಮಾತ್ರ ಆಗಿದೆ. ಅದರಲ್ಲಿ ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣದಲ್ಲಿ 40% ಆಗಿದೆ. ವೇಗವಾಗಿ ಇಲ್ಲಿ ಗಣತಿ ನಮೂನೆ ಅರ್ಜಿಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಇಲ್ಲಿ ವೇಗ ಹೆಚ್ಚಳ ಮಾಡಲು ಇದೀಗ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಆರೋಪ ಗೊಂದಲ ಯಾವುದೇ ಆಗಬಾರದು ಎಂಬುದು ಈಗ ಬಿ ಎಲ್ ಒಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದರೆ ಬಿ ಎಲ್ ಒಗಳು ಮಾಡುವ ಎಡವಟ್ಟಿಗೆ ರಾಜ್ಯ ಚುನಾವಣಾ ಅಧಿಕಾರಿಗಳು ಸ್ಪಷ್ಟತೆ ಕೊಡಬೇಕಾಗಿತ್ತು. ಬಟ್ ಈಗ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾರು ಈ ಥರ ಸರಿಯಾಗಿ ಎಸ್ಐಆರ್ ಪ್ರಕ್ರಿಯೆ ಮಾಡಲ್ಲ ಅಂತ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರಂತೆ ಈಗ ರಾಜ್ಯ ಚುನಾವಣಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಸದ್ಯ 35 ಜನರಿಗೆ ಈಗ ನೋಟಿಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರೆ ಅಂತ ಒಂದು ಕಡೆ ಹೇಳ್ಬೋದು. ಮತ್ತೊಂದು ಕಡೆ ಯುವಕರಿಗೆ ಒಂದು ಕಡೆ ಸಂದೇಶವನ್ನು ನೀಡಿದರೆ, ಕರೆ ಕೊಟ್ಟಿದ್ದಾರೆ. ನೀವು ಆನ್ಲೈನ್ನಲ್ಲಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಮಾಡಿ ಎಂಬುದು ತಿಳಿಸಿದ್ದಾರೆ. ಯಾಕಂದರೆ ನೀವು ವಿದ್ಯಾವಂತರು, ಆನ್ಲೈನಲ್ಲಿ ಬೇಗ ಮಾಡ್ಬೋದು ಅಂತ ಒಂದು ಕಡೆ ತಿಳಿಸಿದ್ದಾರೆ. ಬಟ್ ಕೆಲ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಡೆಮೋ ಫೀಸ್ ಆಗಿ ಒಂದು ಕಡೆ ನಮಗೆ ಈ ಒಂದು ಪ್ರಚಾರ ಮಾಡಿದರೆ ಗೊತ್ತಾಗ್ತಿತ್ತು, ಹೇಗೆ ಆನ್ಲೈನಲ್ಲಿ ಮಾಡಬೇಕೆಂಬುದು ಗೊತ್ತಾಗ್ತಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಸ್ಪಷ್ಟತೆ ಕೊಡಬೇಕು. ಒಂದು ಕಡೆ ಏನಾದರೂ ಒಂದು ಕಡೆ ಪ್ರಚಾರ ಮಾಡಬೇಕು ಎಂಬುದು ಒಂದು ಕಡೆ ವಿದ್ಯಾರ್ಥಿ ಸಂಘಟನೆಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಕೆಲವೊಂದು ಆ್ಯಪನ್ನು ಓಪನ್ ಮಾಡ್ತೀವಿ, ಅದು ಹೇಗೆ ನಾವು ಮೂವ್ಮೆಂಟ್ ಮಾಡಬೇಕು, ಹೇಗೆ ನಾವು ಅದರಲ್ಲಿ ತುಂಬಬೇಕು ಎಂಬುದು ಗೊತ್ತಾಗ್ತಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಪ್ರಚಾರ ಕೊಡಬೇಕು ಎಂಬುದು ಈಗ ಸ್ಪಷ್ಟತೆ ಕೇಳಿದ್ದಾರೆ. ಆದರೆ ಈಗ ಇಲ್ಲಿಂದ ಎಸ್ಐಆರ್ ಪ್ರಕ್ರಿಯೆ ತುಂಬ ಕಠಿಣವಾಗಿದೆ. ಯಾಕಂದರೆ ಕೆಲವೊಂದು ಮಾರ್ಗಸೂಚಿಯನ್ನು ನೀಡಿದ್ದಾರೆ. ಮತ್ತೊಂದು ಕಡೆ ಬಿ ಎಲ್ ಒಗಳು ಹೋದ ಮೇಲೆ ಪ್ರತಿ ಮನೆಗೆ ಹಿರಿಯ ಚುನಾವಣಾ ಅಧಿಕಾರಿಗಳು ಹೋಗ್ತಾರೆ, ಅಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಬಿ ಎಲ್ ಒಗಳು ಮನೆಗೆ ಬಂದಿದ್ದಾರಾ ಇಲ್ವಾ, ಅರ್ಜಿ ನಮೂನೆಯನ್ನು ಕೊಟ್ಟಿದ್ದಾರಾ ಇಲ್ವಾ, ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ. ಹೀಗಾಗಿ ಬಿ ಎಲ್ ಒಗಳ ಕಳ್ಳಾಟಕ್ಕೆ ಇದೀಗ ಬ್ರೇಕ್ ಬಿದ್ದಂತಾಗಿದೆ. ಅವರು ಪ್ರತಿ ಮನೆಗೂ ಹೋಗಬೇಕಾಗತ್ತೆ, ಅರ್ಜಿ ಫಾರ್ಮನ್ನು ಕೊಡಬೇಕಾಗತ್ತೆ. ಅಕಸ್ಮಾತ್ ಮನೆಯಲ್ಲಿ ಇಲ್ಲ ಅಂದರೆ ಅವರಿಗೆ ಸ್ಥಳ ಮಾಜರಿ ಮಾಡಬೇಕಾಗತ್ತೆ, ವಿಡಿಯೋ ಫೋಟೋ ಚಿತ್ರೀಕರಣ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ, ಹಿರಿಯ ಅಧಿಕಾರಿಗಳ ಗಮನಕ್ಕೂ ತರಬೇಕಾಗತ್ತೆ. ಅಕಸ್ಮಾತ್ ಅವರು ಮನೆಯಿಂದ ಬೇರೆ ಕಡೆ ಮನೆ ಶಿಫ್ಟ್ ಆದರೆ ಅದು ಸಹ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಹೀಗಾಗಿ ಇಲ್ಲಿಂದ ಮಾರ್ಗಸೂಚಿ ಕಠಿಣವಾಗಿದೆ. ಪ್ರತಿಯೊಬ್ಬರು ಮಾರ್ಗಸೂಚಿಯನ್ನು ಕಾಪಾಡಬೇಕೆಂಬುದು ಈಗ ನಿರ್ದೇಶನ ನೀಡಿದ್ದಾರೆ.